ನಿರ್ಮಾಪಕನೂ ಆಗಿದ್ದೆ. ಅದಾದಮೇಲೆ ಇದು ಡಿಸ್ಟ್ರಿಬ್ಯೂಷನ್ನು ಮಾಡಿದೆ. ಅದಾದಮೇಲೆ ಒಂದು 6-7 ಥಿಯೇಟ್ರನ್ನ ಲೀಸಿಗೆ ತಗೊಂಡು ಥಿಯೇಟ್ರನ್ನ ನಡೆಸ್ತಾ ಇದ್ದೆ. ಕೋವಿಡ್ ಬಿಫೋರಿನೇ ಭಾಳಷ್ಟು ಚಿತ್ರರಂಗದ ಸ್ವಲ್ಪ ಏರುಪೇರುಗಳಾಗ್ತಾಯಿತ್ತು. ಬದಲಾಯಿತು, ನೆಗೆಟಿವ್ ಇಲ್ಲದಾಯಿತು, ಸೆಲ್ಯುಲಾಯ್ಡ್ ಡಿಜಿಟಲ್ ಇದಾಯಿತು, ಡಿಜಿಟಲ್ ಆಯಿತು. ಡಿಜಿಟಲ್ ಆದಮೇಲೆ ಒಂದು ಕುಗ್ರಾಮ, ತುಮಕೂರಲ್ಲಿರ್ತಕ್ಕಂತಹದೋ ಕೋಲಾರಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ಅವನೊಂದು ಟೆಂಟ್ ನಡೆಸ್ತಾ ಇದ್ದ. ಅಲ್ಲಿರೋನು ನಿಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಪ್ರಿಂಟ್ನ ತೊಗೊಂಡು ಹೋದ ಅಂದರೆ ಮಿನಿಮಮ್ ಒಂದು 5-10 ಸಾವಿರ ಕೊಡೋನು FH ಅಂತೇಳಿ, ಫಿಕ್ಸೆಡ್ ಹೈರ ಅಂತ, ಅಥವಾ ರೆಂಟು ಅಂತ ಮಾತಾಡೋನು ನಿಮ್ಮ ಹತ್ರ ಪಬ್ಲಿಸಿಟಿ ತೊಗೊಂಡು ಪ್ರಿಂಟು ತೊಗೊಂಡು ಹೋಗಿ ಆ ಊರಿನ ಸುತ್ತಮುತ್ತಕ್ಕೂ ಒಂದು DR, ಒಂದು 2 ಶೀಟ್ರು, ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶ ಇರುತ್ತೋ ಅಲ್ಲೆಲ್ಲ ಅದನ್ನು ಅಂಟಿಸಿಸ್ಬಿಟ್ಟು ಅವ್ನಿಗೇನು ಲಾಭ ಬರುತ್ತೋ. ನೀವು ನಿಮ್ಗೆ 10 ಸಾವಿರ ರೂಪಾಯಿ FH ಕೊಟ್ಟಿದ್ರೆ ಅವನೊಂದು ವಾರ ಅದನ್ನು ಓಡಿಸಿ ಒಂದು 15-18 ಸಾವಿರ ದುಡಿತಿದ್ದ. 10 ಸಾವಿರ ನಿಮಗೆ ಕೊಟ್ಟಿರ್ತಿದ್ದ, ಒಂದು 6-7 ಸಾವಿರ ರೂಪಾಯಿ ಲಾಭ ಬರೋದು. ಕರೆಂಟ್ ಬಿಲ್ಲು ಅದು ಇದು ಕಟ್ಕೊಂಡು ಏನೋ ಜೀವನ ಮಾಡ್ಕೊಂಡು ಇದ್ದ. ಈ ಡಿಜಿಟಲೈಸ್ ಆದಮೇಲೆ ಏನಾಯಿತು, ಈ ಕಂಟೆಂಟ್ ಪ್ರೊವೈಡರ್ಸ್ ಅಂತ ಏನಿದ್ದಾರೆ, ಆ ಕಂಟೆಂಟ್ ಪ್ರೊವೈಡರ್ಸ್ಗೆ ನೀವು 9,800 ಚಿಲ್ಲರೆ ಕಟ್ಟಬೇಕು. UFO, ಕ್ಯೂಬು, ಸ್ಕ್ರ್ಯಾಬಲ್ಲು ಈಗೆಲ್ಲ ಕೆಲವು ಕಡಿಮೆ ಆಗಿದ್ದಾವೆ. ಕೆಲವರೆಲ್ಲ 6,000 ಚಿಲ್ಲರೆ 7,000 ಚಿಲ್ಲರೆ ಮಾಡ್ತಾಯಿದ್ದಾರೆ. ಸೊ ಇಷ್ಟನ್ನು ಫಸ್ಟು ನೀವು ಕಂಟೆಂಟ್ ಅಪ್ಲೋಡಿಂಗಿಗೇ ಕೊಟ್ಬಿಡ್ಬೇಕು. ಪ್ಲಸ್ ಡಿಸ್ಟ್ರಿಬ್ಯೂಟ್ರಿಗೆ ಏನು ಕೊಡ್ತೀರಿ, ಹೌದು, ಪಬ್ಲಿಸಿಟಿ ಏನು ಅಂತ ಮಾಡ್ತೀರಿ, ಕಲೆಕ್ಷನ್ ಏನು ಅಂತ ಬರುತ್ತೆ. ಈ ಇವು ಮೊಬೈಲ್ಗಳಲ್ಲಿ ಒಂದು ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್, ನಾನು ಕುಮಾರ್ ನಾಯಕ್ ನಮ್ಮ ಪ್ರತಿಯೊಬ್ಬ MP ಗಳಿಗೂ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದವನ್ನು ಬರೆದಿದ್ದೀನಿ. ಇಲ್ಲ, ನಾನು ಅಧ್ಯಕ್ಷನಾದ ಮೇಲೆ ಅದನ್ನು ನಾನು ಪ್ರೊಜೆಕ್ಟ್ ಮಾಡಿರೋದು ಇಷ್ಟೇ ನೋಡಿ. ಈಗ ನಿನ್ನೆ UI ಅನ್ನೋ ಸಿನಿಮಾ ಫ್ರೀ ಆಫ್ ಕಾಸ್ಟಲ್ಲಿ ಎಂಟೈರ್ ಇದಕ್ಕೆ ಈಗ ಟೆಲಿಕಾಸ್ಟ್ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಿರೋ ಗತಿ ಏನಾಗಬೇಕು. ಕಾಟೇರ ಬಂತು, ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳೇ ಟಾರ್ಗೆಟ್ ಅವ್ರದ್ದು. ಸಣ್ಣ ಪುಟ್ಟ ಸಿನಿಮಾಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸಣ್ಣ ಕಲಾವಿದರ ಚಿತ್ರಗಳನ್ನು ಅದು ಸಕ್ಸಸ್ ಆಯಿತು ಅಂತ ಗೊತ್ತಾದರೆ ಮಾತ್ರ